ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 10 ಅಂಕಕ್ಕೆ ಕೇಳುವಂತಹ ಲೇಬರ್ ಅರ್ನಿಂಗ್ಸ್ ಮೇಲೆ ಕೇಳುವ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೇಕು, ಯಾವ ರೀತಿ ವರ್ಕಿಂಗ್ ನೋಟ್ ನ ಪ್ರಿಪೇರ್ ಮಾಡಬೇಕು, ಸೊ ಫಾರ್ಮುಲಾ ಬರೆಯೋದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕ್ಯಾಲ್ಕುಲೇಟ್ ಲೇಬರ್ ಅರ್ನಿಂಗ್ ಅಂಡರ್ ಪೀಸ್ ರೇಟ್, ಟೈಮ್ ರೇಟ್, ಹಾಲ್ಸೆ ಪ್ಲಾನ್, ರೋ 1 ಪ್ಲಾನ್. ಟೋಟಲ್ ಸಬ್ಜೆಕ್ಟ್ ನಲ್ಲಿರೋದು 5 ಮೆಥಡ್ ಟೇಲರ್ಸ್ ನ ಸೇರಿ. ಪತ್ರಿಕೆಯಲ್ಲಿ ಕೇಳೋದು 4 ಮಾತ್ರ ಕೇಳ್ತಾರೆ. ಸೊ 4ಕ್ಕೂ ಸೇರಿ 10 ಅಂಕ ಇರುತ್ತೆ. ಒಂದೊಂದು ಆನ್ಸರ್ಗೂ 2.5 ಮಾರ್ಕ್ಸ್ ಇರುತ್ತೆ. ಜಸ್ಟ್ ಇವುಗಳ ಫಾರ್ಮುಲಾ ಬರೆದ್ರೆ 5 ಮಾರ್ಕ್ಸ್ ಇರುತ್ತೆ. ಕೊಟ್ಟಿರುವಂತ ಡೀಟೇಲ್ಸ್ 4 ಡೀಟೇಲ್ಸ್ ಕೊಟ್ಟಿರ್ತಾರೆ ಅವರು. ಒಂದು ಯೂನಿಟ್ ತಯಾರಾಗಬೇಕಂದ್ರೆ ಎಷ್ಟು ಸ್ಟ್ಯಾಂಡರ್ಡ್ ಟೈಮ್ ಇದೆ, ಆಕ್ಚುಲ್ ಔಟ್ಪುಟ್ ಆ ವ್ಯಕ್ತಿ ಎಷ್ಟು ಔಟ್ಪುಟ್ ತಯಾರು ಮಾಡಿದ್ದಾನೆ, ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದಾನೆ, ಮತ್ತೆ ಎಷ್ಟು ಅವನಿಗೆ 1 ಅವರ್ಗೆ ಸ್ಯಾಲ್ರಿ, 1 ಅವರಿನ ರೇಟ್ ಎಷ್ಟು. ಸೊ ಇದಿಷ್ಟು ಡೀಟೇಲ್ಸ್ ನ ಅವರು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ನಾವು ಬಿಡಿಸ್ಬೇಕಾಗಿರೋದು ಮೊದಲಿಗೆ ಈ 5 ಏನು 4 ಮೆಥಡ್ ಬರುತ್ತೆ, ಇವುಗಳ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗತ್ತೆ. ಫಸ್ಟ್ ಮೆಥಡ್ ಪೀಸ್ ರೇಟ್ ಸಿಸ್ಟಮ್. ಈ ಪೀಸ್ ರೇಟ್ ಸಿಸ್ಟಮ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಆಕ್ಚುಲ್ ಔಟ್ಪುಟ್ ಇಂಟು ಪೀಸ್ ರೇಟ್. ಎರಡನೇ ಮೆಥಡ್ ಟೈಮ್ ರೇಟ್. ಈ ಟೈಮ್ ರೇಟ್ ಮೆಥಡ್ ನ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಮೂರನೇದ್ದು ಹಾಲ್ಸೆಫ್ ಪ್ರಾಬ್ಲಮ್ಗೆ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ 1/2 ಇಂಟು ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ರೋನ್ ಪ್ರಾಬ್ಲಮ್ ಮೇಲೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಸೊ ಈ 4 ಫಾರ್ಮುಲಾ ಬರೋದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಇವುಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ ಮೊದಲು 8 ವರ್ಕಿಂಗ್ ನೋಟ್ ಬಿಡಿಸ್ಕೋಬೇಕು ಸೀರಿಯಲ್ ಆಗಿ. ಮೊದಲನೇದ್ದು ಔಟ್ಪುಟ್ ಪರ್ ಅವರ್ ಅಂತ ಕಂಡುಹಿಡಿತೀವಿ. ಅಂದ್ರೆ 1 ಅವರ್ಗೆ ಎಷ್ಟು ಔಟ್ಪುಟ್ ತಯಾರಾಗುತ್ತೆ, ಯೂನಿಟ್ಸ್ ತಯಾರಾಗುತ್ತೆ. ಅದನ್ನ ಹೇಗೆ ಕಂಡುಹಿಡಿದಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಂತ ಸ್ಟ್ಯಾಂಡರ್ಡ್ ಅನ್ನೋ ಶಬ್ದವನ್ನ ಹುಡುಕ್ಬೇಕು. ಇದರಲ್ಲಿ ಸ್ಟ್ಯಾಂಡರ್ಡ್ ಅನ್ನೋ ಶಬ್ದ ಇಲ್ಲಿದೆ. ಅಲ್ಲಿ ಕೊಟ್ಟಂತ ನಂಬರ್ ನೋಡ್ಬೇಕು, ಕೊಟ್ಟಿರುವಂತ ಶಬ್ದ ನೋಡ್ಬೇಕು, ಅಂದ್ರೆ ಸಮಯ ನೋಡ್ಬೇಕು. 20 ಮಿನಿಟ್ಸ್ ಅಂತ ಇದೆ. ಯಾವಾಗ ಪ್ರಾಬ್ಲಮ್ಸ್ ಮಿನಿಟ್ಸ್ ನಲ್ಲಿ ಇರುತ್ತೆ ನೀವು 60 ತಗೋಬೇಕು. ಪ್ರಶ್ನೆಯಲ್ಲಿ ಇರೋದಿಲ್ಲ, ನೀವಾಗೆ ತಗೋಬೇಕು. 1 ಅವರ್ಗೆ 60 ಮಿನಿಟ್ಸ್. 60 ಡಿವೈಡೆಡ್ ಬೈ ಅವ್ರು ಕೊಟ್ಟಂತ ಮಿನಿಟ್ಸ್ 20. ಒಂದ್ ವೇಳೆ ಇದು ಸೆಕೆಂಡ್ಸ್ ಆಗಿದ್ರೆ 3600 ತಗೋಬೇಕು. 1 ಅವರ್ಗೆ 3600 ಸೆಕೆಂಡ್ಸ್ ಇರುತ್ತೆ. ಡಿವೈಡೆಡ್ ಬೈ ಕ್ವಶನ್ ಅಲ್ಲಿ ಕೊಟ್ಟಂತ ನಂಬರ್ನ ತಗೋಬೇಕು. ಅವರು ಯೂನಿಟ್ಸ್ ಕೊಟ್ರೆ ಡೈರೆಕ್ಟ್ ಆನ್ಸರ್, ನೀವು ಕಂಡು ಹಿಡಿಬಾರದು. ಮಿನಿಟ್ಸ್ ಸೆಕೆಂಡ್ಸ್ ನಲ್ಲಿ ಕೊಟ್ರೆ ಕಂಡು ಹಿಡಿಬೇಕು, ಯೂನಿಟ್ಸ್ ನಲ್ಲಿ ಕೊಟ್ರೆ ಡೈರೆಕ್ಟ್ ಆನ್ಸರ್. 60 ಡಿವೈಡೆಡ್ ಬೈ 20 ಮಾಡಿದಾಗ 3 ಯೂನಿಟ್ಸ್ ಆನ್ಸರ್ ಬರುತ್ತೆ. 1ನೇ ವರ್ಕಿಂಗ್ ನೋಟ್. ಸೆಕೆಂಡ್ ವರ್ಕಿಂಗ್ ನೋಟ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತ ಕಂಡುಹಿಡಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂದ್ರೆ ಕಂಪನಿ ಕೊಡುವಂತ ಟಾರ್ಗೆಟ್ ಎಷ್ಟು ಕೆಲಸ ಮಾಡ್ಬೇಕಾಗಿರೋದು. ಇದಕ್ಕೇನ್ ಮಾಡ್ತೀವಿ ನಾವು ಕಂಡು ಹಿಡಿದ ಆನ್ಸರ್ ನ ಮಲ್ಟಿಪ್ಲೈ ಬೈ ಅವರ್ಸ್ ಮಾಡ್ತೀವಿ. ಸೊ ಕ್ವಶನ್ ಅಲ್ಲಿರುವಂತ ಅವರ್ಸ್ ಹುಡುಕ್ತಿವಿ. ಇದು 8 ಅವರ್ಸ್ ನ ಲೆಕ್ಕ ಆಗಿದೆ. ಸೊ 8 ಅವರ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ. 8 ಇಂಟು 3 ಮಾಡಿದ್ರೆ 24 ಯೂನಿಟ್ಸ್ ಕಂಪನಿ ಟಾರ್ಗೆಟ್ ಕೊಟ್ಟಿದೆ ಕೆಲಸ ಮಾಡೋದಕ್ಕೆ. ಈಗ ಏನ್ ಮಾಡ್ತೀವಿ, ರಿಯಲ್ ಆಗಿ ಅವ್ನು ಎಷ್ಟು ವರ್ಕ್ ಮಾಡಿದಾನೆ ಅದನ್ನ ಬರ್ಕೋತೀವಿ. ಇದನ್ನ ಆಕ್ಚುಲ್ ಔಟ್ಪುಟ್ ಅಂತ ಕರಿತೀವಿ. ಸೊ ಪ್ರಶ್ನೆಯಲ್ಲಿರುವಂತ ಆಕ್ಚುಲ್ ಔಟ್ಪುಟ್ ಅವ್ನು ಕೆಲಸ ಮಾಡಿರೋದು 26 ಯೂನಿಟ್ಸ್. ಇದನ್ನ ಕಂಡು ಹಿಡಿಯೋದಿಲ್ಲ, ಅವರೇ ಕೊಟ್ಟಿರ್ತಾರೆ. 8 ವರ್ಕಿಂಗ್ ನೋಟ್ ಬರಬೇಕು. 3 ಆಯ್ತು. 4ನೇದು ಪೀಸ್ ರೇಟ್. ಸೊ ಒಂದಕ್ಕೆ ಎಷ್ಟು ಸ್ಯಾಲ್ರಿ, ಪೀಸ್ ರೇಟ್ ಒಂದು ಪೀಸ್ಗೆ ಎಷ್ಟು ಸಂಬಳ ಸಿಗುತ್ತೆ ಒಂದು ತಯಾರು ಮಾಡಿದ್ರೆ. ಇದಕ್ಕೇನ್ ಮಾಡ್ತೀವಿ ನಾವು ಫಸ್ಟ್ ಕಂಡು ಹಿಡಿದಿರುವಂತ ಆನ್ಸರ್ ಏನಿದೆ 3 ನ ಡಿವೈಡೆಡ್ ಬೈ ತಗೊಂಡು ಕ್ವಶನ್ ಅಲ್ಲಿರುವಂತ ರುಪೀಸ್ ನ ಹುಡುಕ್ತಿವಿ. ಅದು 1 ಅವರ್ಗೆ ಎಷ್ಟು ಸ್ಯಾಲ್ರಿ ಅದನ್ನ ಕೊಟ್ಟಿರ್ತಾರೆ. ರುಪೀಸ್ 15 ರುಪೀಸ್ 1 ಅವರ್ಗೆ ಸ್ಯಾಲ್ರಿ. 1 ಅವರ್ಗೆ 3 ಪ್ರಾಡಕ್ಟ್ ತಯಾರಾಗುತ್ತೆ. ಸೊ ಈ ಡಿವೈಡೆಡ್ ಬೈ ಮಾಡಿದಾಗ 5 ರುಪೀಸ್ 1 ಯೂನಿಟ್ಗೆ ಸ್ಯಾಲ್ರಿ ಆಗುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಟೇಕನ್. ಕ್ವಶನ್ ಅಲ್ಲಿ ಕೊಟ್ಟಂತ ಟೈಮ್ಗೆ ನಾವು ಟೈಮ್ ಟೇಕನ್ ಅಂತ ಕರಿತೀವಿ. ಇದನ್ನ ಕಂಡು ಹಿಡಿಯೋದಿಲ್ಲ. 8 ಅವರ್ಸ್ ಲೆಕ್ಕ ಇದೆ. ಸೊ ಟೈಮ್ ಟೇಕನ್ 8 ಅವರ್ಸ್.
ಕ್ವಶನ್ ಅಲ್ಲಿ ಕೊಟ್ಟಂತ ಅಮೌಂಟ್ ಗೆ ಟೈಮ್ ರೇಟ್ ಅಂತ ಕರಿತೀವಿ. ಇದನ್ನ ಕಂಡು ಹಿಡಿಯೋದಿಲ್ಲ, ಅವರೇ ಕೊಟ್ಟಿರ್ತಾರೆ. ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ರುಪೀಸ್ ಏನಿದೆ 15 ರುಪೀಸ್, 15 ರೂಪಾಯಿ ಇದೆ. ಸೊ 15 ರುಪೀಸ್. ಇನ್ನು ನಾವು ಕಂಡುಹಿಡಿಯಬೇಕಾಗಿರೋದು ಟೈಮ್ ನಲ್ಲಿ ಸ್ಟ್ಯಾಂಡರ್ಡ್ ಟೈಮ್. ಸೊ ಸ್ಟ್ಯಾಂಡರ್ಡ್ ಟೈಮ್ ಕಂಡುಹಿಡಿಯಬೇಕಂದ್ರೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಂತೀವಿ. ಆಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು ಟೈಮ್ ಟೇಕನ್. ಆಕ್ಚುಯಲ್ ಔಟ್ಪುಟ್ ನಾವು ಕಂಡು ಹಿಡಿದಿರ್ತೀವಿ, ಕೊಟ್ಟಿರ್ತಾರೆ ಪ್ರಶ್ನೆಯಲ್ಲಿ 26 ಇದೆ. ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ನಾವು ಕಂಡು ಹಿಡಿದಿರ್ತೀವಿ, ಅದೆಷ್ಟಿದೆ 24 ಯೂನಿಟ್ಸ್ ಇಂಟು ಟೈಮ್ ಟೇಕನ್. ಕ್ವಶನ್ ಅಲ್ಲಿರುವಂತಹ ಟೈಮ್ ಏನಿದೆ 8 ಅವರ್ಸ್. ಸೊ 26 ಡಿವೈಡೆಡ್ ಬೈ 24 ಇಂಟು 8 ಮಾಡಿ ನಾವು ಏನ್ ಮಾಡ್ಬೇಕಂದ್ರೆ ಟೈಮ್ ನ ಕಂಡುಹಿಡಿಬೇಕು, ಎಷ್ಟು ಸ್ಟ್ಯಾಂಡರ್ಡ್ ಟೈಮ್ ಆಗಿದೆ ಅಂತ. 26 ಡಿವೈಡೆಡ್ ಬೈ 24 ಇಂಟು 8, 8.66. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಟೈಮ್ ಸೇವ್ಡ್ ಕಂಡುಹಿಡಿಯಬೇಕು, ಎಷ್ಟು ಟೈಮ್ ಅವನು ಉಳಿತಾಯ ಮಾಡಿದ್ದಾನೆ. ಇದನ್ನು ಕಂಡುಹಿಡಿಯೋ ಸೂತ್ರ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಸ್ಟ್ಯಾಂಡರ್ಡ್ ಟೈಮ್ ಈಗ ತಾನೇ ಕಂಡುಹಿಡಿದಿದ್ದೀವಿ 8.66. ಕ್ವಶನ್ ಅಲ್ಲಿ ಕೊಟ್ಟಂತ ಟೈಮ್ಗೆ ನಾವು ಟೈಮ್ ಟೇಕನ್ ಅಂತ ಕರಿತೀವಿ 8 ಅವರ್ಸ್. ಮೈನಸ್ ಮಾಡಿದಾಗ 0.66 ಬರುತ್ತೆ. ಇದು ಸೇವ್ ಆಗಿರೋ ಟೈಮ್. ಈ 8 ವರ್ಕಿಂಗ್ ನೋಟ್ ಸಿಕ್ಕರೆ ಪ್ರಶ್ನೆ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಆನ್ಸರ್ಸ್ ನೀವು ಈಸಿಯಾಗಿ ಬಿಡಿಸಬಹುದು. ಮೊದಲನೇ ಮೆಥಡ್ ಏನಿದೆ ನಾವು ಬಿಡಿಸಬೇಕಾಗಿರೋದು ಪೀಸ್ ರೇಟ್ ಸಿಸ್ಟಮ್. ಇದರಲ್ಲಿ ಅರ್ನಿಂಗ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನ್ ಬೇಕು, ಆಕ್ಚುಯಲ್ ಔಟ್ಪುಟ್. ನಾವು ಕಂಡುಹಿಡಿದಿರುವಂತಹ ವರ್ಕಿಂಗ್ ನೋಟ್ ಅಲ್ಲಿ ಮೂರನೇದು ಆಕ್ಚುಯಲ್ ಔಟ್ಪುಟ್ ಇದೆ 26 ಇಂಟು ಪೀಸ್ ರೇಟ್. ನಾಲ್ಕನೇ ವರ್ಕಿಂಗ್ ನೋಟ್ ನೋಡಿ, ಪೀಸ್ ರೇಟ್ ಕಂಡುಹಿಡಿದಿದ್ದೀವಿ 5 ರುಪೀಸ್. 26 ಇಂಟು 5 ರುಪೀಸ್, 26 ಇಂಟು 5 130 ರುಪೀಸ್. ಟೈಮ್ ರೇಟ್ ಸಿಸ್ಟಮ್. ಟೈಮ್ ಟೇಕನ್ ಬೇಕು ಮತ್ತೆ ಟೈಮ್ ರೇಟ್ ಬೇಕು. ಟೈಮ್ ಟೇಕನ್ ನೋಡಿ 5ನೇ ವರ್ಕಿಂಗ್ ನೋಟ್ ಅಲ್ಲಿ ಇದೆ 8 ಅವರ್ಸ್. 6ನೇ ವರ್ಕಿಂಗ್ ನೋಡಿ ಟೈಮ್ ರೇಟ್ ಇದೆ 15 ರುಪೀಸ್. ಸೊ 8 ಅವರ್ಸ್ 15 ರುಪೀಸ್ ನಂತೆ ಕೆಲಸ ಮಾಡಿದ್ದಾನೆ. 8 ಇಂಟು 15 ರುಪೀಸ್ 120 ರುಪೀಸ್. ಹಾಲ್ಸೆ ಪ್ಲಾನ್ ಪ್ರಕಾರ ಟೈಮ್ ಟೇಕನ್ ಟೈಮ್ ರೇಟ್ ತಗೋತೀವಿ. 8 ಅವರ್ಸ್ 15 ರುಪೀಸ್ ಪ್ಲಸ್ ಹಾಕಿ ಹಾಫ್ ಆಫ್ ಅಂದ್ರೆ 1 ಡಿವೈಡೆಡ್ ಬೈ 2 ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್ ಮಾಡ್ತೀವಿ. ಟೈಮ್ ಸೇವ್ಡ್ ಏನಿದೆ ಲಾಸ್ಟ್ 8ನೇ ವರ್ಕಿಂಗ್ ನೋಟ್ ಅಲ್ಲಿ ಕಂಡುಹಿಡಿದಿದ್ದೀವಿ 0.66. 1/2 ಇಂಟು 0.66 ಇಂಟು ಟೈಮ್ ರೇಟ್. ರೇಟ್ ಏನಿದೆ 15 ರುಪೀಸ್ ಇದೆ. ಸೊ ಇದನ್ನ ಸಾಲ್ವ್ ಮಾಡೋದು ಹೇಗಂದ್ರೆ ಪ್ಲಸ್ ವರ್ಗು ಏನ್ ಮಾಡ್ತೀವಿ, ಈ ಆನ್ಸರ್ ನ ಫಸ್ಟ್ ಕಂಡುಹಿಡಿತೀವಿ, ಪ್ಲಸ್ ಮುಂದಿರೋ ಈ ಆನ್ಸರ್ ನ ಕಂಡುಹಿಡಿತೀವಿ, ಎರಡೂನು ಆಮೇಲೆ ಆಡ್ ಮಾಡ್ತೀವಿ, ಅವಾಗ ಆನ್ಸರ್ ಬರುತ್ತೆ. ಫಸ್ಟ್ 8 ಇಂಟು 15 ಮಾಡಬೇಕು, ಇದು 120 ರುಪೀಸ್ ಬರುತ್ತೆ. ಪ್ಲಸ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು, 1 ಡಿವೈಡೆಡ್ ಬೈ 2 ಇಂಟು 0.66 ಇಂಟು 15 ರುಪೀಸ್ 4.95. ಆಡ್ ಮಾಡಿದಾಗ 124.95. ರೋ 1 ಪ್ಲಾನ್. ಟೈಮ್ ಟೇಕನ್ ಫಸ್ಟ್ ಬೇಕು. 8 ಅವರ್ಸ್ ಇದೆ ಟೈಮ್ ತಗೊಂಡಿದ್ದವನು. ಕ್ವಶನ್ ಅಲ್ಲಿ ಕೊಟ್ಟ ಅವರಿಗೆ ನಾವು ಟೈಮ್ ಟೇಕನ್ ಅಂತ ಕರಿತೀವಿ. ಟೈಮ್ ರೇಟ್ ಬೇಕು. ಕ್ವಶನ್ ಅಲ್ಲಿ 15 ರುಪೀಸ್ ಇದೆ, ರುಪೀಸ್ಗೆ ನಾವು ಟೈಮ್ ರೇಟ್ ಅಂತ ಕರಿತೀವಿ. ಟೈಮ್ ಸೇವ್ಡ್ ಮತ್ತು ಸ್ಟ್ಯಾಂಡರ್ಡ್ ಟೈಮ್ ನ ನಾವು ಕಂಡುಹಿಡಿದಿರ್ತೀವಿ. ಪ್ಲಸ್ ಹಾಕಿ ಟೈಮ್ ಸೇವ್ಡ್ 0.66 ಇದೆ, ಸ್ಟ್ಯಾಂಡರ್ಡ್ ಟೈಮ್ 8.66 ಇದೆ. 0.66 ಟೈಮ್ ಸೇವ್ಡ್, 8.66 ಸ್ಟ್ಯಾಂಡರ್ಡ್ ಟೈಮ್, ಮತ್ತೆ ಟೈಮ್ ಟೇಕನ್ ಟೈಮ್ ರೇಟ್ 8 ಅವರ್ಸ್ 15 ರುಪೀಸ್. ಸೇಮ್ ಫಸ್ಟ್ ಪ್ಲಸ್ ಮೊದಲು ಬರೋ ಆನ್ಸರ್ ನ ಕಂಡುಹಿಡ್ಕೋಬೇಕು. ಇದು 120 ರುಪೀಸ್ ಇದೆ. ಪ್ಲಸ್ ಹಾಕಿ ಇದರ ಆನ್ಸರ್ ನ ಕಂಡುಹಿಡ್ಕೋಬೇಕು. 0.66 ಡಿವೈಡೆಡ್ ಬೈ 8.66 ಇಂಟು ಟೈಮ್ ಟೇಕನ್ 8 ಅವರ್ಸ್ ಇದೆ, ಟೈಮ್ ರೇಟ್ 15 ರುಪೀಸ್ ಇದೆ, 9.14. ಟೋಟಲ್ 129.14. ಸೊ ಈ ರೀತಿಯಾಗಿ 4 ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಇದರ ಕೆಳಗಡೆ ಒಂದೊಂದು ಬಾರಿ ಥಿಯರಿ ಕ್ವಶನ್ ಕೂಡ ಕೇಳ್ತಾರೆ. ವಿಚ್ ಮೆಥಡ್ ಈಸ್ ಬೆಟರ್ ಫಾರ್ ಎಂಪ್ಲಾಯಿ, ವಿಚ್ ಮೆಥಡ್ ಈಸ್ ಬೆಟರ್ ಫಾರ್ ಎಂಪ್ಲಾಯರ್. ಯಾವುದು ಇದರಲ್ಲಿ ಕೆಲಸಗಾರನಿಗೆ ಉತ್ತಮ ಸ್ಯಾಲರಿ, ಯಾವುದು ಇದರಲ್ಲಿ ಕಂಪನಿಗೆ ಉತ್ತಮ ಸ್ಯಾಲರಿ. ಸೊ ಕಂಪನಿಯವರು ಕಡಿಮೆ ಸಂಬಳ ಕೊಡುವುದಕ್ಕೆ ನೋಡ್ತಾರೆ, ಕಡಿಮೆ ಸಂಬಳದಲ್ಲಿ ಕೆಲಸಗಾರನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಲ್ಲಿ ಕಡಿಮೆ ಬಂದಿರೋ ಆನ್ಸರ್ ಯಾವುದಿದೆಯಲ್ಲ ಅದನ್ನ ನಾವು ಏನ್ ಮಾಡ್ತೀವಿ, ಕಂಪನಿಗೆ ಎಂಪ್ಲಾಯರ್ಗೆ ಬೆಟರ್ ಅಂತ ಆಪ್ಷನ್ ಬರೀತೀವಿ. ಸೊ ಇದರಲ್ಲಿ ಕಡಿಮೆ ಬಂದಿರೋದು ಟೈಮ್ ರೇಟ್ ಮೆಥಡ್ ನ 120 ರುಪೀಸ್. ಸೊ ಟೈಮ್ ರೇಟ್ ಮೆಥಡ್ ಈಸ್ ಬೆಟರ್ ಫಾರ್ ಎಂಪ್ಲಾಯರ್ ಆರ್ ಕಂಪನಿ.
ಇನ್ನು ಕೆಲಸಗಾರನಿಗೆ ಎಂಪ್ಲಾಯಿಗೆ ಹೆಚ್ಚಿಗೆ ಸ್ಯಾಲರಿ ಬಂದಿರೋ ಆನ್ಸರ್ ಬೆಟರ್ ಅಂತ ಬರಿತೀವಿ. ಸೊ ಇದರಲ್ಲಿ ಹೆಚ್ಚಿಗೆ ಬಂದಿರುವಂತ ಸ್ಯಾಲರಿ ಯಾವ್ದಿದೆ ಅಂದ್ರೆ 130 rupees ಪೀಸ್ ರೇಟ್. ಸೊ ಪೀಸ್ ರೇಟ್ ಮೆಥಡ್ ಈಸ್ ಬೆಟರ್ ಫಾರ್ ಎಂಪ್ಲಾಯಿ ಅಂತ ಬರಿತೀವಿ. ಸೊ ಇದಿಷ್ಟು ಫಾರ್ಮ್ಯಾಟ್. 8 ವರ್ಕಿಂಗ್ ನೋಟು, 4 ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ 10 ಮಾರ್ಕ್ಸ್ ನ ಪೂರ್ತಿ ಅಂಕಗಳನ್ನ ನೀವು ಗಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.